ಬಂಧುಗಳೇ, ಯಾತಕ್ಕೋಸ್ಕರ ಜನಾಕ್ರೋಶ ಯಾತ್ರೆ? ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬರೋಕೆ ಮುಂಚಿತವಾಗಿ ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಕೆಲಸ ಮಾಡ್ತೇವೆ, ಜನಪರ ಸರ್ಕಾರ ಕೊಡ್ತೇವೆ ಅಂತ ಹೇಳಿ ಈ ಸರ್ಕಾರ ಬಂದಾಗಿನಿಂದ 50ಕ್ಕೂ ಹೆಚ್ಚು ಅಗತ್ಯ ವಸ್ತುಗಳು, ಜನಸಾಮಾನ್ಯರು ಬಳಸ್ತಕ್ಕಂಥ 50ಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ. ಎರಡನೇ ಕಾರಣ, ರಾಜ್ಯದಲ್ಲಿ ಇವತ್ತು ಮುಸಲ್ಮಾನರಿಗೆ 4% ಸರ್ಕಾರಿ ಕಾಮಗಾರಿಗಳಲ್ಲಿ ಇವತ್ತು ರಿಸರ್ವೇಶನ್ ಕೊಟ್ಟಿದ್ದಾರೆ. ಮುಸಲ್ಮಾನರ ಮಕ್ಕಳು ಫಾರಿನ್ ಹೋಗ್ತಾರೆ ಓದಕ್ಕೆ ಅಂತ ಹೇಳಿದ್ರೆ 20 ಲಕ್ಷದಿಂದ 30 ಲಕ್ಷ ಏರಿಸಿದ್ದಾರೆ. ಹಿಂದೂ ಮಕ್ಕಳಿಗೆಲ್ಲ, ಮುಸಲ್ಮಾನರ ಮಕ್ಕಳಿಗೆ ಮಾತ್ರ ಏರಿಸಿದ್ದಾರೆ. ಮುಲ್ಲಾಗಳಿಗೆ ಇವತ್ತು ಸಂಬಳ ಜಾಸ್ತಿ ಮಾಡಿದ್ದಾರೆ. ಹಿಂದೂಗಳ ದೇವಸ್ಥಾನಗಳಲ್ಲಿ ಪೂಜಾರಿಗಳಿಗೆ ಇವತ್ತು ಸಂಬಳ ಜಾಸ್ತಿ ಮಾಡಲಿಲ್ಲ. ಮೂರನೇ ವಿಚಾರ, ಯಾವ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಾಮಾಜಿಕ ಶೈಕ್ಷಣಿಕ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಒಂದಲ್ಲ ಎರಡಲ್ಲ 38,500 ಕೋಟಿ ರೂಪಾಯಿಗಳನ್ನ ಯಾವ ಅಹಿಂದ ಹೆಸರು ಹೇಳಿಕೊಂಡು ರಾಜ್ಯದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಎಲ್ಲ ಹಿಂದುಳಿದ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಈ ಜನಾಕ್ರೋಶ ಯಾತ್ರೆ. ಯಾವುದೇ ಚುನಾವಣೆಗಳಿಲ್ಲ, ಯಾವುದೇ ಚುನಾವಣೆಗಳು ಇಲ್ಲದೆ ಇದ್ರೂ ಸಹ ಭಾರತೀಯ ಜನತಾ ಪಾರ್ಟಿ ಬೀದಿಗಿಳಿದು ಹೋರಾಟ ಮಾಡ್ತದೆ ಅಂತ ಹೇಳಿದ್ರೆ, ಒಂದು ವಿರೋಧ ಪಕ್ಷವಾಗಿ ವಿಪಕ್ಷ ಸ್ಥಾನದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ನಮ್ಮ ಜವಾಬ್ದಾರಿ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಮನಬಂದಂತೆ ಇವತ್ತು ಜನವಿರೋಧ ನೀತಿಗಳನ್ನ ಅನುಸರಿಸ್ತಾ ಇದ್ದಾಗ ಈ ಸರ್ಕಾರಕ್ಕೆ ಚಾಡಿಸ್ತಕ್ಕಂಥ ಕಿವಿ ಇಡ್ತಕ್ಕಂಥ ಕೆಲಸ ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ. ಅದಕ್ಕೋಸ್ಕರ ಇವತ್ತು ನಾವು ಜನ ಆಕ್ರೋಶ ಯಾತ್ರೆ ಮಾಡ್ತಾ ಇದ್ದೇವೆ. ನನಗೆ ಮಾಧ್ಯಮದ ಸ್ನೇಹಿತರು ಬೆಂಗಳೂರಿನಲ್ಲಿ ಕೇಳಿದ್ರು, ಏನ್ ವಿಜೇಂದ್ರ ಅವರೇ ಸರ್ಕಾರನ ಕೆಡುತ್ತೀರಾ, ಆಪರೇಷನ್ ಕಮಲ ಮಾಡ್ತೀರಾ ಅಂತ ಕೇಳಿದ್ರು. ಅವ್ರಿಗೊಂದು ಮಾತನ್ನ ಹೇಳಿದೆ, ನಮಗೆ ಆಪರೇಷನ್ ಕಮಲ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾವು ವಿರೋಧ ಪಕ್ಷವಾಗಿ ಇನ್ನೂ ಕೂಡ 3 ವರ್ಷ ಕೆಲಸ ಮಾಡ್ತೇವೆ. ಆದ್ರೆ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರು ಈ ಸರ್ಕಾರ ಬೀಳ್ಸಕ್ಕೆ ಯಾರು ಬೇಡ, ಕಾಂಗ್ರೆಸ್ ಪಕ್ಷದ ಶಾಸಕರೇ ಸಾಕು. ಅಲ್ಲಿ ಆರ್ ವಿ ದೇಶಪಾಂಡೆ ಹೇಳ್ತಾರೆ, ಶಾಸಕರಾಗಿ 20 ತಿಂಗಳಾಯ್ತು, ತನ್ನ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ 1 ರೂಪಾಯಿ ಅನುದಾನ ಸಿಗ್ತಾ ಇಲ್ಲ, ಇಂಥ ದರಿದ್ರ ಸರ್ಕಾರ ನಾವು ನೋಡೇ ಇಲ್ಲ ಅಂತೇಳಿ ಒಬ್ಬ ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ ಕಾಂಗ್ರೆಸ್ ಪಕ್ಷದ ಶಾಸಕ ಹೇಳ್ತಾರೆ. ಬಿಜೆಪಿ ಹೇಳ್ತಾ ಇಲ್ಲ. ಬೆಳಗಾವಿನ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕ ರಾಜು ಕಾಗೆ ಹೇಳ್ತಾರೆ, ಅನುದಾನ ಕೊಡ್ತಾ ಇಲ್ಲ ದರಿದ್ರ ಕಾಂಗ್ರೆಸ್ ಸರ್ಕಾರ, ನನ್ನ ಮುಖ್ಯಮಂತ್ರಿ ಅನುದಾನ ಕೊಡ್ತಾ ಇಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ನಾ ಪ್ರಯತ್ನ ಮಾಡ್ತಾ ಇದ್ದೀನಿ, ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಮನ್ಸಲ್ಲಿ ಬರ್ತಾ ಇದೆ ಅಂತೇಳಿ ಬಿಜೆಪಿ ಶಾಸಕರಲ್ಲ, ಕಾಂಗ್ರೆಸ್ ಪಕ್ಷದ ಒಬ್ಬ ಹಿರಿಯ ಶಾಸಕ ಹೇಳ್ತಾ ಇದ್ದಾರೆ. ಬಂಧುಗಳೇ, ಹಾಗಾಗಿ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಯಾವುದೇ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ತಾ ಇಲ್ಲ. ಬೆಲೆ ಏರಿಕೆ ಬಗ್ಗೆ ಸಿ.ಟಿ. ರವೀಣ್ಣ ಹೇಳಿದ್ರು. ಎಷ್ಟು ಬೆಲೆ ಏರಿಕೆ ಅಂತ ಹೇಳಿದ್ರೆ 50 ಜನಬಳಕೆ ವಸ್ತುಗಳು, ಜನಸಾಮಾನ್ಯರು ಬಳಸ್ತಕ್ಕಂಥ ವಸ್ತುಗಳ ಮೇಲೆ 50 ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿದ್ದಾರೆ. ಹಾಲಿನ ಮೇಲೆ 9 ರೂಪಾಯಿ ಜಾಸ್ತಿ ಮಾಡಿದ್ರು. ಕಳೆದ 20 ತಿಂಗಳಲ್ಲಿ ಪೆಟ್ರೋಲ್ ಡೀಸೆಲ್ ಮೇಲೆ 7.5 ರೂಪಾಯಿ ಕಾಂಗ್ರೆಸ್ ಸರ್ಕಾರದವರು ಜಾಸ್ತಿ ಮಾಡಿದ್ರು. ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು. ಆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡವರು ಹೋಗೋದು, ಆ ಬಡವ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಒಳಗೆ ಕಾಲಿಟ್ಟು ದಾಖಲಾತಿ ಆಗ್ಬೇಕು ಅಂತ ಹೇಳಿದ್ರು ಕೂಡ ಅಲ್ಲೂ ಕೂಡ ಹಣವನ್ನ ಜಾಸ್ತಿ ಮಾಡಿದ. ರಕ್ತ ಪರೀಕ್ಷೆ ಮಾಡಬೇಕು ಅಂದ್ರೂ ಕೂಡ ಹಣ 3 ಪಟ್ಟು ಜಾಸ್ತಿ ಮಾಡಿದ್ದಾರೆ. ಇಂಥ ಬಡ ವಿರೋಧಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಜನರ ಪಾಲಿಗೆ ಬದುಕಿದ್ದು ಕೂಡ ಸತ್ತಂತೆ. ನಾ ಬೆಳಗ್ಗೆ ಮಂಡ್ಯದಲ್ಲಿ ಹೇಳ್ತಾ ಇದ್ದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು
ಒಂದು ತಜ್ಞರ ಸಮಿತಿ ಮಾಡ್ಕೊಂಡಿದ್ದಾರೆ. ನಾನು ಅನ್ಕೊಂಡಿದ್ದೆ ಸಿದ್ದರಾಮಯ್ಯನವರು ತಜ್ಞರ ಸಮಿತಿ ಮಾಡಿ ರಾಜ್ಯದ ಜನರಿಗೆ ಒಳ್ಳೇದು ಮಾಡ್ತಾರೆ. ಸಿದ್ದರಾಮಯ್ಯ ಸರ್ಕಾರ ತಜ್ಞರ ಸಮಿತಿ ಮಾಡಿಕೊಂಡು ರಾಜ್ಯದಲ್ಲಿ ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾರೆ. ಸಿದ್ದರಾಮಯ್ಯನವರು ತಜ್ಞರ ಸಮಿತಿಯನ್ನ ಮಾಡಿಕೊಂಡು ಹೊಸ ಹೊಸ ಯೋಜನೆಗಳಿಗೆ ಚಾಲನೆ ನೀಡ್ತಾರೆ ಅಂತ ಹೇಳಿದ್ರೆ ಅದು ಯಾವುದು ಕೂಡ ಮಾಡಲಿಲ್ಲ. ಏನ್ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ? ಸಿದ್ದರಾಮಯ್ಯನವರು ತಜ್ಞರ ಸಮಿತಿಯನ್ನ ಮಾಡಿಕೊಂಡು ಎಲ್ಲ ಬೆಲೆ ಏರಿಕೆ ಮಾಡಿ ಜನರ ಹಣವನ್ನ ಲೂಟಿ ಮಾಡಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿನ ಹೊಟ್ಟೆ ತುಂಬಿಸೋದಕ್ಕೆ, ಕಾಂಗ್ರೆಸ್ ಹೈಕಮಾಂಡಿನ ಹುಂಡಿ ತುಂಬಿಸೋದಕ್ಕೆ ಜನರ ಹಣವನ್ನ ಲೂಟಿ ಮಾಡಿ ಜನರಿಗೆ ಬರೆ ಎಳೆದು ಇವತ್ತು ಲೂಟಿ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಮಾಡ್ತಾ ಇದೆ. ಇಂಥ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರ ಪಾಲಿಗೆ ಎಂದು ಬದುಕಿದ್ದು ಕೂಡ ಸತ್ತಂತೆ. ಮುಸಲ್ಮಾನರಿಗೆ 4% ರಿಸರ್ವೇಶನ್ ಕೊಡ್ತಾರಂತೆ. ಬಂಧುಗಳೇ, ಭಾರತೀಯ ಜನತಾ ಪಾರ್ಟಿ ಮತ್ತು ಮುಸಲ್ಮಾನರ ವಿರೋಧಿಗಳೆಲ್ಲ ಈಗಲೇ ಹೇಳ್ತೇನೆ ನಾನು,